ಇಷ್ಟ ಆಗಲಿಲ್ಲ ಅಂದರೆ ಪ್ಲೀಸ್ ಇಷ್ಟಪಡು, ನಾನು ನಿಂಗೋಸ್ಕರ ಮಾಡಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರ 27 ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಸಕ್ಕತ್ತಾಗಿದ್ದೀನಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ನೋಡಬೇಕಂದ್ರೆ ಕಂಪ್ಲೀಟ್ ನನ್ನ ಲಾಗ್ನ ವಾಚ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಾ ಇರೋ ಟಾಪಿಕ್ಕು, ನನ್ನ ಫ್ರೆಂಡು ಒಂದು ಹ್ಯಾಂಡ್ಮೇಡ್ ಗಿಫ್ಟ್ ಕೊಟ್ಟಿದ್ಲು. ಬಿಕಾಸ್ ನನಗೆ ದೊಡ್ಡ ದೊಡ್ಡ ಥಿಂಗ್ಸಿಗಿಂತ ಸ್ಮಾಲ್ ಥಿಂಗ್ಸೇ ಜಾಸ್ತಿ ಲೈಕ್ ಆಗೋದು. ಸೊ ಅವಳೇ ಒಂದು ಹ್ಯಾಂಡ್ಮೇಡ್ ಗಿಫ್ಟ್ನ ಮಾಡಿ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ಲು. ಅದು ಯಾವುದೋ ಬುಕ್ ಹತ್ರ ಇಟ್ಟಿದ್ದೆ, ಇವತ್ತೇನೋ ಹುಡ್ಕೋಕ್ಕೆ ಹೋಗಿ ಸಿಕ್ತು. ಸೊ ಅವಳು ತುಂಬ ದಿನದಿಂದ ಹೇಳ್ತಾಯಿದ್ಲು ಅದನ್ನು ನಿನ್ನ ವಾಯ್ಸಲ್ಲಿ ನಾನು ಕೇಳಬೇಕು ಹೇಗಿರುತ್ತೆ ಅಂತ, ಮಾಡಿ ಕಳಿಸು ಅಂತ ಹೇಳ್ತಾಯಿದ್ಲು. ನಾನು ಅವಳಿಗೆ ಅವತ್ತಿಂದ ಟೈಮ್ ಆಗಿಲ್ಲ. ಸೊ ಇವತ್ತು ನಾನು ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫ್ರೆಂಡ್ ಕೊಟ್ಟಿರೋ ಗಿಫ್ಟು. ಸೊ ಫಸ್ಟಲ್ಲಿ ಹ್ಯಾಪಿ ಬರ್ತ್ಡೇ ಚೈ ಅಂತ ಬರೆದಿದ್ದಾಳೆ. ದಿಸ್ ವಾಸ್ ಫ್ರೆಂಡ್. ಆ್ಯಂಡ್ ಒಳಗಡೆ ಸೊ ದಿಸ್ ಈಸ್ ಫಸ್ಟ್. ಇಲ್ಲಿ ಬಟರ್ಫ್ಲೈಸ್ ರೆಡಿ ಆ್ಯಂಡ್ ಹಾರ್ಟ್ ಇದೆ. ಫಸ್ಟ್ ಹ್ಯಾಪಿ ಬರ್ಡೇ. ಆ್ಯಂಡ್ ದಿಸ್ ವಾಸ್ ಫಸ್ಟ್ ಪೇಜ್. ಈ ಪಿಕ್ಕು ಈ ಪೇಜಲ್ಲೂ ಇದೆ ನೋಡಿ. ಈ ಪಿಕ್ ಕೂಡ ಅವಳ ಬರ್ಡೇ ದಿನ ತೊಗೊಂಡಿದ್ದು. 2022 ಪಿಕ್ ಇದು. ಅವಳ ಬರ್ಡೇಲಿ ತೆಗೆಸ್ಕೊಂಡಿರೋ ಪಿಕ್ಕು. ಆ್ಯಂಡ್ ಇದು ಕೂಡ ಅವತ್ತೇ ತೊಗೊಂಡಿರೋ ಪಿಕ್ಕು. ನಮ್ಮ ಕಾಲೇಜಲ್ಲಿ ನಾವು ಫೈನಲ್ ಇಯರ್ ಡಿಗ್ರಿ ಓದಬೇಕಾದ್ರೆ 2022 ಅವಳ ಬರ್ಡೇ ದಿನ ತೆಗೆಸ್ಕೊಂಡಿರೋ ಪಿಕ್ ಇದು. ಸೊ ಇಲ್ಲಿ ಸಮ್ ಲೈನ್ಸ್ ಬರೆದಿದ್ದಾಳೆ. ಹ್ಯಾಪಿ ಬರ್ತ್ಡೇ ಚೈ, ಐ ಫೀಲ್ ದಟ್ ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಹ್ಯಾವಿಂಗ್ ಯು ಆ್ಯಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಈವನ್ ನಾನು ಕೂಡ ಲಕ್ಕಿಯೆಸ್ಟ್ ಪರ್ಸನ್ ಬಿಕಾಸ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಮೇ ಗಾಡ್ ಗ್ರ್ಯಾಂಡ್ ಯುವರ್ ವಿಶಸ್ ಆ್ಯಂಡ್ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಸೊ ಇದು ಫಸ್ಟ್ ಪೇಜಲ್ಲಿ ಬರೆದಿರೋ ಲೈನ್ಸ್. ಯುವರ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಬರೆದಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ಪೇಜ್. ಸೊ ಇಟ್ ವಾಸ್ ಮೈ ಫೇವ್ರೆಟ್ ಪಿಕ್. ಇದು ನನ್ನ ಬರ್ಡೇ ದಿನ ತೆಗೆಸ್ಕೊಂಡಿದ್ದು. ಐ ಥಿಂಕ್ 2019 ಅನಿಸುತ್ತೆ. ಇದು ನನ್ನ ಬರ್ಡೇ ಪಿಕ್ಕು 2019. ನಾವು ಅವಾಗ ಫಸ್ಟ್ ಇಯರ್ ಡಿಗ್ರಿ ಅನಿಸುತ್ತೆ, ಆವಾಗ ತೊಗೊಂಡಿದ್ದು ಪಿಕ್ ಇದು. ಸೊ ಇದರಲ್ಲಿ ಯು ಆರ್ ದ ಓನ್ಲಿ ಪರ್ಸನ್ ಇನ್ ದ ವರ್ಲ್ಡ್ ಹೂ ನೋಸ್ ಮೀ ಬೆಟರ್ ದ್ಯಾನ್ ಐ ನೋ. ಯು ಗಿವ್ ಮೀ ಸೋ ಮಚ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್. ಕೆಳಗಡೆ ನಗು ನಗುತ್ತಾ ಬಾಳು ನೀ 100 ವರ್ಷ. ಐ ಥಿಂಕ್ ಕಾಣಿಸಲ್ಲ ಅನಿಸುತ್ತೆ, ಲೈಟ್ ಎಫೆಕ್ಟು. ನೆಕ್ಸ್ಟ್ ಪೇಜು. ಇದು ಕೂಡ ನನ್ನ ಬರ್ಡೇ ಪಿಕ್ಕು 2021 ಅನಿಸುತ್ತೆ. 21 ಪಿಕ್ ಇದು. ಇಲ್ಲಿ ಎಂದೆಂದೂ ಮುಗಿಯದೇ ಇರಲಿ ಈ ಪಯಣ ಸಾಗುತ್ತಲಿರಲಿ, ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ನಿಮಗೆಲ್ಲ ಗೊತ್ತು ಇದು ಸಾಂಗ್ ಅಂತ. ಯಾವ ಮೂವಿ ಸಾಂಗ್? ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಸರ್ದು. ಅವಳು ಯಾವಾಗಲೂ ನಾವು ಯಾವುದೇ ಫೋಟೋಸ್ ಹಾಕಿದ್ರೂ ಈ ಲೈನ್ಸ್ ತುಂಬ ಇಷ್ಟಪಡ್ತಾಳೆ, ಈ ಸಾಂಗ್ ಹಾಕಬೇಕು ಅಂತ. ಎಂದೆಂದೂ ಮುಗಿಯದೇ ಇರಲಿ ಈ ಪಯಣ ಸಾಗುತ್ತಲಿರಲಿ, ಆ ಸಾಂಗ್ ಲೈನ್ಸ್ ಇಲ್ಲಿ ಬರೆದಿರೋದು. ನಾನು ಗುಡ್ ಸಿಂಗರ್ ಅಲ್ಲ, ಏನೋ ಅಂದ್ಕೋಬೇಡಿ ಕೆಟ್ಟಾಗಿ ಕೇಳಿಸಿದ್ರೆ. ಆ್ಯಂಡ್ ಯುವರ್ ಸಮ್ ವರ್ಡ್ಸ್ ಏನೋ ಬರೆದಿದ್ದಾಳೆ ಇಲ್ಲಿ. ಆಲ್ ದ ಬೆಸ್ಟ್, ಲೆಟ್ ದ ಸಕ್ಸಸ್ ಬಿ ಯುವರ್ಸ್ ಅಂತ ಹಾಕಿದ್ದಾಳೆ. ಸಮ್ ಏನೇನೋ ಲೈನ್ಸ್ ಇದೆ, ಕ್ವಾಟ್ಸ್. ಬಿ ಪ್ರೌಡ್ ಟು ಬಿ ಯುವರ್ ಸೆಲ್ಫ್, ಐ ಆಮ್ ಆಲ್ವೇಸ್ ಪ್ರೌಡ್ ಮೈ ಸೆಲ್ಫ್ ಆ್ಯಂಡ್ ಐ ಲವ್ ಯು. ಸಾರಿ, ಇದು ಲಾಸ್ಟಲ್ಲಿ ಹೇಳ್ಬೇಕು ಅನ್ಸುತ್ತೆ, ನಾನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಐ ಲವ್ ಯು ಟು. ನೆಕ್ಸ್ಟು ಸ್ಟೇ ಪಾಸಿಟಿವ್, ಬೆಟರ್ ವೇಸ್ ಆರ್ ಆನ್ ದ ವೇ. ಇದು ಒಂದು ಲೈನ್ಸ್. ನೆಕ್ಸ್ಟ್ ದೇರ್ ಈಸ್ ಎ ವೇ ಟು ಡೂ ಇಟ್ ಬೆಟರ್, ಫೈಂಡ್ ಇಟ್ ಅಂತ ಲೈನ್ಸ್ ಬರೆದಿದ್ದಾಳೆ. ಬಿ ಪ್ರೌಡ್ ಟು ಯುವರ್ ಸೆಲ್ಫ್ ಆಲ್ರೆಡಿ ಹೇಳಿದೆ ಅನಿಸುತ್ತೆ. ದಿಸ್ ಆರ್ ದ ಲೈನ್ಸ್ ಇದರೊಳಗಡೆ ಇಟ್ಟಿದ್ದು. ಆ್ಯಂಡ್ ನೆಕ್ಸ್ಟ್ ದಿಸ್ ಇಸ್ ಲಾಸ್ಟ್ ಪೇಜ್ ಅನಿಸುತ್ತೆ. ಇನ್ನೂ ಸ್ವಲ್ಪ ಇದೆ, ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಇದ್ದಾವೆ, ಇದು ನೋಡಿ ಹೇಳ್ತೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಯು ನೋ ವಾಟ್, ಇಟ್ಸ್ ಯುವರ್ 23rd ಬರ್ಡೇ. ಆ್ಯಕ್ಚುಲಿ ಈ ಇಯರ್ ಫೆಬ್ಬಲ್ಲಿ ನನ್ನ ಬರ್ಡೇ ಇತ್ತಲ್ಲ, ಅವಾಗ ಕೊಟ್ಟಿರೋದು. ಬಟ್ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ.
Next, life should not only be lived, it should be celebrated. Life is great at any age, so enjoy yours in a good ways. Next, life isn't about finding yourself, life is about creating yourself. Create your path you like to do. Next, it's a small handmade gift with love. Hope you like it. I like this so much and I love you so much. And last but not least, ಈ ಪಿಕ್ಕು ನಮ್ಮದು 2023 ಅನಿಸುತ್ತೆ, ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಬಟ್ ಇದು ನನ್ನ ಬರ್ಡೇ ಎಲ್ಲ ತೆಗೆಸ್ಕೊಂಡಿರೋ ಪಿಕ್ಕು. ಅದರ ಲೈನ್ಸು, ನನ್ನ ನಿನ್ನ ಈ ಸ್ನೇಹ ಇಂದಿನದಲ್ಲ, ನಿನ್ನ ನನ್ನ ಸಂಬಂಧ ನೆನೆಯದಲ್ಲ, ಪರಿಚಯ ಎಂದೆಂದಿಗೂ ಮರೆಯುವುದಿಲ್ಲ. ಸೊ ಇದು ಸಾಂಗ್ ಲೈನ್ಸೇ. ನನ್ನ ನಿನ್ನ ಈ ಸ್ನೇಹ ಇಂದಿನದಲ್ಲ, ಆ ಸಾಂಗ್ ಲೈನ್ನ ಇಲ್ಲಿ ಬರೆದಿರ್ತಾಳೆ ಇವಳು. ಸೊ ಥ್ಯಾಂಕ್ಸ್ ಫಾರ್ ದಿಸ್ ಹ್ಯಾಂಡ್ ಮೇಡ್ ಗಿಫ್ಟ್. ನನಗೆ ತುಂಬ ಇಷ್ಟ ಆಯಿತು, ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಈ ಥರ ಚಿಕ್ಕ ಚಿಕ್ಕ ಥಿಂಗ್ಸ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅವಳಿಗೆ ಗೊತ್ತಿರೋದ್ರಿಂದ ಈ ಥರ ಗಿಫ್ಟ್ನ ನನಗೆ ಕೊಡ್ತಾಳೆ. ಆ್ಯಂಡ್ ಲಾವಣ್ಯ, ಶೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದು ಅಂದರೆ ಅವಳಿಗೇನೆ. ಐ ಡೋಂಟ್ ನೋ ನಿಂಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಅಂತ, ಬಟ್ ನನಗಂತೂ ನೀನು ಮಾಡಿರೋ ಈ ಗಿಫ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒನ್ ಥಿಂಗ್ ಹೇಳಬೇಕಂದ್ರೆ, ಐ ಲವ್ ಯು ಸೋ ಮಚ್. ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್. ನೀನು ನನ್ನ ಲೈಫಿಗೆ ಬೆಸ್ಟ್ ಫ್ರೆಂಡ್ ಆಗಿ ಬಂದಿರೋದು. ನೀನು ಎಲ್ಲ ಟೈಮಲ್ಲೂ ನನ್ನ ಜೊತೆ ಇದೆಯಾ, ಗುಡ್ ಟೈಮ್ಸ್, ಬ್ಯಾಡ್ ಟೈಮ್ಸ್ ಆ್ಯಂಡ್ ಎಲ್ಲ ಟೈಮ್ಸಲ್ಲೂ. ಐ ಹೋಪ್ ಮುಂದೆ ಕೂಡ ಇರ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಹೇಳೋಕ್ಕೆ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ಇಷ್ಟು ದಿನದಿಂದ, ಬಟ್ ಐ ಥಿಂಕ್ ದಿಸ್ ವಾಸ್ ದ ರೈಟ್ ಟೈಮ್. ಬಿಕಾಸ್ ಈ ಗಿಫ್ಟ್ ಜೊತೆ ನಿನ್ನ ಬಗ್ಗೆನೂ ಹೇಳ್ಬೋದು. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಐ ಲವ್ ಯು ಸೋ ಮಚ್. ಯಾವಾಗಲೂ ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿರು. ಈ ವಿಡಿಯೋ ನಿನ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಲಿಲ್ಲ ಅಂದರೆ ಪ್ಲೀಸ್ ಇಷ್ಟಪಡು, ನಾನು ನಿಂಗೋಸ್ಕರ ಮಾಡಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು, ಬಾಯ್.